ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಅಬ್ದುಲ್ ರಜಾಕ್, ಪ್ರಪಂಚದಲ್ಲಿ ಕೆಲವು ದೇಶಗಳು ಇಸ್ಲಾಮಿಕ್ ದೇಶಗಳು ಶರಿಯಾ ಪ್ರಕಾರ ನಡೀತವೆ, ಇನ್ನು ಕೆಲವು ದೇಶಗಳು ಆಯಾ ದೇಶದ ಸಂವಿಧಾನದ ಪ್ರಕಾರ ನಡೀತವೆ. ಭಾರತ ಕೂಡ ಒಂದು. ನೀವು ಅಮೆರಿಕದಲ್ಲಿ ಯಾರು ಪ್ರವಾದಿ ಹಿಂಗೆ ಅವಮಾನ ಮಾಡಿದ್ರೆ ಬೀದಿಗಿಳಿಯೋಕ್ಕಾಗತ್ತಾ? ಇಂಗ್ಲೆಂಡ್ನಲ್ಲಿ ಬೀದಿಗಿಳಿಯೋಕ್ಕಾಗತ್ತಾ? ಬಳ್ಳಾರಿ ಬಾಂಬ್ ಬಾಬು ಅಂತ ಕಣ ಅವನು ಬಾಂಬ್ ಹಾಕ್ತಾನೆ, ಬ್ಲಾಸ್ಟ್ ಮಾಡ್ತೇನೆ ಅಂತಾನೆ. ಕಾನೂನ್ ಒಂದ್ ಕಡೆ ಇದ್ದೇ ಇದೆ, ಕಾನೂನ್ ಇದೆ, ಅದಕ್ಕೆ ರೆಸ್ಪೆಕ್ಟ್ ಮಾಡೋರು ಇದ್ದೇ ಇದ್ದಾರೆ. ಒಂದೇನೋ ಇಂಪಾರ್ಟೆಂಟ್ ಹೇಳ್ತಿದ್ದಾರೆ, ಕಾನೂನು ಇದೆ ಅದಕ್ಕೆ ರೆಸ್ಪೆಕ್ಟ್ ಮಾಡೋರು ಇದ್ದೇ ಇದ್ದಾರೆ. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಅರ್ಥ ಮಾಡ್ಕೊಳ್ಳಿ, ಈ ಪಿ ಸಿಂಹನ ಶಿಷ್ಯ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಟಿಕೆಟ್ ಆಕಾಂಕ್ಷಿ ಇವನು. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸುರೇಶ್ ಪಾಂಡುರಂಗ ಎಂಬವನು, ಅವನ ಫೇಸ್ಬುಕ್ ಪ್ರೊಫೈಲ್ ಎತ್ ನೋಡಿ, ಇವನ ಹಿನ್ನೆಲೆ ನೋಡಿ, ಯಾಕೆ ಮಾಡಿದಾನೆ ನೋಡಿ. तुम्हें मालूम मैं कौन मालूम है? तेरा बीवी का देवर मियां मत कर इसको. तेरा कुंडी में चर्बी इधर हाजर है. ನೀವು ಈ ಕಡೆ ಕೇಳ್ತಿದ್ದೀರಲ್ಲ, ಇಟ್ಸ್ ಅನ್ ಆರ್ಗನೈಸ್ ಕ್ರೈಮ್, ಇದೊಂದು ಷಡ್ಯಂತ್ರ, ಮೊದಲೇ ಪ್ರೀ ಪ್ಲಾನ್ಡ್ ಆಗಿತ್ತ ಅಂತ. ಆ ಕಡೆನೂ ಒಂದ್ ಸ್ವಲ್ಪ ನೀವು ಕಣ್ಬಿಟ್ಟು ನೋಡಿ, ಎಲ್ಲ ಅರ್ಥ ಆಗುತ್ತೆ. ಯಾರು ಹೇಳಿದ್ರು ಅದು ಪ್ರೀ ಪ್ಲಾನ್ಡ್ ಅಂತ? ಪಿ ಸಿಂಹ ಅವರು ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಬಾಂಬ್ ಬಿಡಕ್ಕೆ ಒಂದು ಪಾಸ್ ಕೊಡ್ತಾರೆ. ಅದೇ ಪಿ ಸಿಂಹ ಬಂದ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವ್ರನ್ನ ಕ್ವಶನ್ ಮಾಡ್ತಾರೆ. ಪಬ್ಲಿಕ್ ಸಿಗಲ್ಗಳು ಕಡ್ರಿ, ನೀವು ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಇವ್ರದೇ ಶಿಷ್ಯ ಇವನು, ಕಾರ್ಪೊರೇಟ್ ಟಿಕೆಟ್ ಆಕಾಂಕ್ಷಿ ಅಂತ ಇವನು. ಅವನ ಮೇಲೆ FIR ಮಾಡ್ರಿ. ಅದು ಈ ದೇಶದ ಕಾನೂನು ಹೆಂಗೆ ಹೇಳುತ್ತೆ, ನಾವು ಹೋಗ್ಬಿಟ್ಟು ಫೈಟ್ ಮಾಡ್ಬೇಕು ಇವಾಗ. ಅದು ಸಿಂಪಲ್ BNS ಸೆಕ್ಷನ್ 299 ಒಂದೇ ಒಂದು ಸೆಕ್ಷನ್ ಮೇಲೆ FIR ಮಾಡ್ಬೇಕು ಅಷ್ಟೇ. ಯಾರು ಯಾವ ದೇವ್ರಿಗೂ ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಒಂದೇ ನಿಮಿಷದಲ್ಲಿ ಇದರಿಂದ ಇರುವ ಷಡ್ಯಂತ್ರ ಬರಬೇಕು. ಯಾರ್ಯಾರಿದ್ರು ಅದೆಲ್ಲ ಬರಬೇಕು. ದಯವಿಟ್ಟು ಮಾಡಿ ಬರ್ಲಿ. 100% ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ ಅವ್ರ ಡ್ಯೂಟಿ, ಅವ್ರು ಸೋಮೋಟೋ ತಗೊಂಡಿದ್ದಾರೆ, ಅವ್ರು ಮಾಡ್ಲಿ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನು ಮಾಡ್ತಿದ್ದಾರೆ. ಇವತ್ತೊಂದು ಯಾರೋ ಬೇರೆಯವರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರೆ. ಅದೆಲ್ಲ ಮಾಡೋದು ಒಂದ್ ಕಡೆ ಮಾಡೋಣ. ನಾರಾಯಣನ್ ದೇವಸ್ಥಾನದಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ? ಯಾವತ್ತು ನೀವು ಒಂದ್ ಕಡೆ ಬಯಸ್ಡ್ ಆಗಿರ್ಬೇಡಿ, ಒಂದು 2 ಸೈಡ್ಸ್ ತಗೊಳ್ಳಿ. ಯಾವ್ದಕ್ ಬಯಸ್? ಕ್ರೈಮ್ ಮಾಡೋದಿದ್ದಾರೆ ಅಂತ. ಪೈಗಂಬರ್ರಿಗೆ ಅವಮಾನ ಮಾಡೋದು ಒಂದೇ, ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋದು ಒಂದೇ, ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ರಾಮನಿಗೆ ಅವಮಾನ ಮಾಡೋದು ಒಂದೇ, ನೀವು ಪ್ರಶ್ನೆ ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ಯೇಸು ಕ್ರಿಸ್ತನಿಗೆ ಅವಮಾನ ಮಾಡೋದು ಒಂದೇ. ಈ ಸಿಟಿ ರವೀನಾ, ಆರ್ ಅಶೋಕ, ಈ ಪಿ ಸಿಂಹ ಇವ್ರಿಗೆಲ್ಲ ಫೋನ್ ಮಾಡಿ ನೀವು ಕೇಳಬೇಕು. ನಿಮ್ಗೆ ಯಾಕೆ ಬೇಕದು? ಅಲ್ಲಿ ಟೋಪಿ ಇರಬೇಕು, ಯಾರಾದ್ರೂ ಅಲ್ಲ ಹೋಗ್ಬಾರ್ ಕೂಗ್ಬೇಕು. ಹಳೆ DJ ಹಳ್ಳಿ KJ ಹಳ್ಳಿ ರೈಟ್ಸ್ ಅಲ್ಲಿ ಇರುವ ಬೆಂಕಿಯಲ್ಲಿ ಉಗಿದ್ದು ಹಳೇ ವಿಡಿಯೋಸ್ ವಿಜುವಲ್ಸ್ ಅನ್ನ ಹಾಕಿ ಅದಕ್ಕೆ ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿಯೋ ಕೆಲಸ ಮಾಧ್ಯಮದವ್ರು ದಯವಿಟ್ಟು ಮಾಡಬಾರ್ದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ರಾಜ್ಯ ಕಟ್ಟಣ, ದೇಶ ಕಟ್ಟಣ. ಪುಂಡ್ರು ಇದಾರೆ, ನಿಮ್ಮಲ್ಲೂ ಇದಾರೆ, ನಮ್ಮಲ್ಲೂ ಇದಾರೆ. ತಪ್ಪನ ಮಾಡ್ತಾರೆ, ಶಿಕ್ಷೆ ಅನುಭವಿಸ್ತಾರೆ. ನಾವು ಎಷ್ಟಂತ ಕೈ ಮುಗಿದು ಈ ಕಲ್ತೂರಾಟ ಎಲ್ಲ ಏನು ತರಲ್ಲ. ನಿಮಗ್ ತೊಂದರೆ ಇದೆ, ಸ್ಟೇಷನ್ಗೆ ಹೋಗಿ ಧೈರ್ಯದಿಂದ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಒಂದು ಜಾಗದಲ್ಲಿ 50 ಜನ ಕೊಡ್ರಿ, ಪರವಾಗಿಲ್ಲ ಮಾಡ್ರಿ. ಬಟ್ ಯಾರೋ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.